ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಒಂದು 6-7 ತಿಂಗಳು ಹೊರಗಡೆ ಇದ್ರು. ಮೊದಲಿಗೆ ಅವರಿಗೆ ಇಂಟ್ರೀಮ್ ಬೇಲ್ ಸಿಕ್ತು, ಅದಾದಮೇಲೆ ರೆಗ್ಯುಲರ್ ಬೇಲ್ ಸಿಕ್ತು. ರೆಗ್ಯುಲರ್ ಬೇಲ್ ಆದಮೇಲೆ ನಾರ್ಮಲ್ ಜೀವನವನ್ನು ನಡೆಸ್ತಾ ಇರುವಂತಹ ರೇಣುಕಾಸ್ವಾಮಿ ಕೊಲೆಯ 2ನೇ ಆರೋಪಿ ದರ್ಶನ್ ಅವರಿಗೀಗ ಮತ್ತೊಂದು ಸಂಕಷ್ಟ ಸುಪ್ರೀಂ ಕೋರ್ಟ್ನಲ್ಲಿ ಎದುರಾಗ್ತಾ ಇದೆ. ಹೈಕೋರ್ಟ್ನ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಸಲ್ಲಿಸಿರುವ ಅರ್ಜಿ ಇವತ್ತು ವಿಚಾರಣೆಗೆ ಬಂತು. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಈಗ ಜಾಮೀನು ರದ್ದಾಗುತ್ತಾ? ಹೈಕೋರ್ಟ್ ಆದೇಶದ ಬಗ್ಗೆ ಒಂದು ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿದೆ. ಹೈಕೋರ್ಟ್ ಆದೇಶವನ್ನ ಅಂದ್ರೆ ಹೆಂಗೆ ಹೇಳಿದೆ ಅಂತಂದ್ರೆ, ಹೈಕೋರ್ಟ್ನಲ್ಲಿ ಒಂದು ರೀಸನ್ ಹುಡುಕ್ದಂಗಿತ್ತು. ಒಂದು ರೀಸನ್ ಹುಡುಕಿ ಇವ್ರಿಗೆ ಬೇಲ್ ಕೊಡ್ಬೇಕಲ್ಲ, ಏನ್ ರೀಸನ್ ಹುಡುಕೋಣ, ಒಂದು ರೀಸನ್ ಬೇಕಲ್ಲ ಅನ್ನೋ ರೀತಿನಲ್ಲಿ ಹುಡುಕಿ ಬೇಲ್ ಕೊಟ್ಟಂಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇನ್ನು ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ ನಟ ದರ್ಶನ್. ಸಿನಿಮಾದ ಕೊನೆ ಹಾಡಿನ ಶೂಟಿಂಗ್ಗೋಸ್ಕರ. ಆದರೆ ಅಲ್ಲೇ ಕುತ್ಕೊಂಡು ಢವಢವ ಅಂತ ಅವ್ರ ಎದೆ ಬಡ್ಕೊಳ್ಳೋ ಸಾಧ್ಯತೆ ಇದೆ. 22ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುತ್ತಂತೆ. ಆದರೆ ಈ ಹಿಂದಿನ ಪ್ರಕರಣಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೇಳಿದೆ. ಹಿಂದೇನೇನು ಪ್ರಕರಣಗಳಲ್ಲಿ ಇವರಿದ್ರು, ಕ್ರಿಮಿನಲ್ ಏನ್ ಕೇಸ್ ಇವೆ ಅಂತ. ದರ್ಶನ್ ವಿರುದ್ಧ ಈ ಹಿಂದೆ ಹಲವು ಪ್ರಕರಣಗಳು ದಾಖಲಾಗಿವೆ. ಹಳೆ ಪ್ರಕರಣಗಳು ಈಗ ದರ್ಶನ್ಗೆ ಮುಳುವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಅಂದ್ರೆ ಈ ಪ್ರಕರಣದ ಆರೋಪಿಗಳ ಕ್ರೈಮ್ ಹಿಸ್ಟ್ರಿಯನ್ನು ಕೇಳಿದೆ. ಹಿಂದಿನ ಆರೋಪ ಪ್ರಕರಣಗಳು ಏನೇನಿದೆ ಅಂತ, ಕ್ರಿಮಿನಲ್ ಕೇಸ್ಗಳ ವಿವರವನ್ನು ಕೇಳಿದೆ. ಎಸ್ಪೆಷಲಿ ನಾವು ದರ್ಶನ್ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ಹಿಂದಿನ 1-2 ಪ್ರಕರಣಗಳು ಮುಳುವಾಗಬಹುದು. ಹೈಕೋರ್ಟ್ ತನ್ನ ವಿವೇಚನೆಯನ್ನು ಸರಿಯಾಗಿ ಬಳಸಿಲ್ಲ ಅನ್ನೋ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ವ್ಯಕ್ತಪಡಿಸಿದೆ. ಹೈಕೋರ್ಟ್ನ ಆದೇಶವನ್ನ ಹೇಗೆ ನಿರ್ದೇಶ ಮಾಡಿದ್ದೀರಿ ಅಂತ ಸುಪ್ರೀಂ ಪ್ರಶ್ನೆ ಮಾಡಿದೆ. ಬಂಧನದ ಅಗತ್ಯತೆಗಳ ಬಗ್ಗೆ ಸುಪ್ರೀಂಗೆ ಈಗಾಗಲೇ ಪೊಲೀಸರು ವರದಿಯನ್ನು ಸಲ್ಲಿಸಿದ್ದಾರೆ. ಒಂದು ವೇಳೆ ದರ್ಶನ್ಗೇನಾದರೂ ಸಂಕಷ್ಟ ಅಂತಂದ್ರೆ ಆ ಸಂಕಷ್ಟ ಪವಿತ್ರ ಗೌಡ್ರಿಗೂ ಸೇರಿದಂಗೆ ಇನ್ನು ಮತ್ತು ವಾಪಸ್ ಇಬ್ರು ಸುಬ್ಬಿ ಒಟ್ಟಿಗೆ ಜೈಲಿಗೆ ಹೋಗೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗೆ ಕೂಡ ಇದು ಎಡೆ ಮಾಡಿ ಕೊಟ್ಟಿದೆ. ಏನಾಯ್ತಪ್ಪ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಮುಂದೆ ಇಬ್ರು 2 ಕಡೆ, ಒಂದು ದರ್ಶನ್ ಪರ ವಕೀಲರು ಕಪಿಲ್ ಸಿಬಲ್ ಇದ್ರು, ಅಭಿಷೇಕ್ ಮನು ಸಿಂಘ್ವಿ ಬರಬೇಕಿತ್ತು, ಅವ್ರ ಬದಲು ಕಪಿಲ್ ಸಿಬಲ್ ಬಂದರು. ಇನ್ನೊಂದು ಕಡೆಯಲ್ಲಿ ಸರ್ಕಾರದ ಪರ ವಕೀಲರು ಕೂಡ ಮೇಲ್ಮನವಿ ಹಾಕಿರುವಂಥ ವಿಚಾರವನ್ನು ಮುನ್ನೆಲೆಗೆ ತಂದರು. ಇಲ್ಲಿ ಪ್ರಕರಣದಲ್ಲಿ ಇಂಥ ಗಂಭೀರತೆ ಇದೆ, ಇವ್ರಿಗೆ ಹೈಕೋರ್ಟ್ ಬೇಲ್ ಕೊಟ್ಬಿಟ್ಟಿದೆ, ಹೈಕೋರ್ಟ್ ಬೇಲ್ ಕೊಟ್ಟಿರುವಂಥ ಇಂಥ ಸ್ಟ್ಯಾಂಡ್ಗಳು ಸರಿ ಇಲ್ಲ, ಈ ಕಾರಣಗಳಿಂದ ಇವರು ಬೇಲ್ಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋದರು. ಅಫ್ಕೋರ್ಸ್ ಸುಪ್ರೀಂ ಕೋರ್ಟ್ ಒಂದು ಕಡೆ ಮಾತ್ರ ವಾದ ಕೇಳಲ್ಲ, ಇನ್ನೊಂದು ಕಡೆ ವಾದವನ್ನು ಕೇಳುತ್ತೆ. ಆಗ ನಟ ದರ್ಶನ್ ಅವರ ವಿರುದ್ಧವಾಗಿ ಅಂದರೆ ಏನು ಸಾಕ್ಷಿಗಳು ಸಲ್ಲಿಕೆ ಆಗಿತ್ತಲ್ಲ 262 ಸಾಕ್ಷಿಗಳು, ಆ 262 ಸಾಕ್ಷಿಗಳಲ್ಲೂ ಕೂಡ ನಟ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಬಗ್ಗೆ ಅಂಥದ್ದೇನು ಕ್ಲಾರಿಟಿ ಇಲ್ಲ. ಅವ್ರು ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥ ಸಾಕ್ಷಿಗಳು ಯಾವುದೂ ಇಲ್ಲ. ಪೊಲೀಸರು ಕೆಲವು ಸಾಕ್ಷಿಗಳನ್ನು ರೆಡಿ ಮಾಡಿದ್ದಾರೆ. ಆ ರೆಡಿ ಮಾಡಿರುವಂಥ ಸಾಕ್ಷಿಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ನಟ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಏನೂ ಸಮಸ್ಯೆ ಅಥವಾ ತಪ್ಪು ಮಾಡಿಲ್ಲ ಅಂತ. ಇನ್ನು ದರ್ಶನ್ ಜಾಮೀನನ್ನು ವಿರೋಧಿಸಿ ರಾಜ್ಯ ಸರ್ಕಾರದ ಪರ ನಿಲುವಿನ ವಕೀಲ ಅನಿಲ್ ನಿಶಾನಿ ಪವರ್ ಟಿವಿ ಜೊತೆಗೆ ದೆಹಲಿಯಲ್ಲಿ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು. ಮತ್ತೆ ವಿಚಾರಣೆಯನ್ನ ಜುಲೈ 22ಕ್ಕೂ ಕೂಡ ಮುಂದೂಡಲಾಗಿದೆ. ಇವತ್ತು ಕೋರ್ಟ್ನಲ್ಲಿ ಏನೇನಾಯಿತು, ರಾಜ್ಯ ಸರ್ಕಾರದ ಪರ ಹಾಜರಿದ್ದಂತಹ ವಕೀಲರಾದಂತಹ ಅನಿಲ್ ನಿಶಾನಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತಿನ ವಿಚಾರಣೆಯಲ್ಲಿ ನಡೆದಂತಹ ವಾದ ಪ್ರತಿವಾದಗಳೇನು ಅಂತ? ಸರ್, ಇವತ್ತು ನಮ್ಮ ಸ್ಟೇಟ್ ಅವ್ರನ್ನ ಕೇಳಿಲ್ಲ ಸರ್. ಯಾಕಂದ್ರೆ ಆಲ್ರೆಡಿ ಜಡ್ಜ್ ಸಾಹೇಬ್ರು ಪ್ರಿಪೇರ್ ಆಗಿ ಬಂದಿದ್ರು ಮ್ಯಾಟ್ರಲ್ಲಿ. ವಾಟ್ ಎವರ್ ನಾವು ವಿ ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ಅಲ್ವಾ, ಎವ್ರಿಥಿಂಗ್ ಪ್ರಿಪೇರ್ಡ್ ಅಲ್ಲಿ ವಿ ಆಲ್ರೆಡಿ ಸಬ್ಮಿಟೆಡ್ ರಿಟರ್ನ್ ಸಬ್ಮಿಷನ್ ಆಲ್ಸೋ ಫೈಲ್ಡ್. ಹೀಗಾಗಿ ನಮ್ಮನ್ನ ಜಾಸ್ತಿ ಕೇಳಿಲ್ಲ ಸರ್. 1-2 ಕ್ವಶನ್ ಅಪೋಸಿಟ್ ದರ್ಶನ್ ಪರ ಅಪೇರ್ ಆಗ್ತಾರ, ಅಕ್ಯೂಸ್ ಪರ ಅಪೇರ್ ಆಗ್ತಾರ ಅಡ್ವೊಕೇಟ್ ಕಪಿಲ್ ಸಿಬಲ್ ಸರ್ನ ಅವ್ರಿಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ರು. ಬಟ್ ಅವರು ಒಂದು ಶಾರ್ಟ್ ಡೇಟ್ ತಗೊಂಡ್ಬಿಟ್ಟು 22ಗೆ ಅದನ್ನ ಹೇರ್ ಮಾಡ್ತಾ ಇಟ್ಟಿದ್ದಾರೆ ಅಷ್ಟೇ ಸರ್. ಯಾಕೆಂದ್ರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ರಾಜ್ಯದ ಪೊಲೀಸರು ಕೊಟ್ಟಂತಹ ಕೆಲವೊಂದಿಷ್ಟು ದಾಖಲೆಗಳು, ಅಂಶಗಳು, ವರದಿಗಳಿಂದ ಅದೆಲ್ಲವನ್ನು ಕೂಡ ವಾದದಲ್ಲಿ ತಾವು ಮಂಡಿಸಲಿದ್ದೀರಿ. ಆದರೆ 2-3 ಬಾರಿ ಹಿಂದಿನ ವಿಚಾರಣೆಯಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ವಾದಕ್ಕೆ ಮುಂದಾಗಿರಲಿಲ್ಲ. ಆದರೆ ಪ್ರತಿವಾದಿಯಾಗಿರುವಂತಹ ದರ್ಶನ್ ಇರಬಹುದು ಅಥವಾ ಪವಿತ್ರ ಗೌಡ ಉಳಿದಂತಹ 7 ಜನರ ವಾದವನ್ನು ಮಂಡಿಸೋದಕ್ಕೆ ಅವಕಾಶ ಕೊಟ್ಟಿದೆ. ಅಲ್ಲಲ್ಲ ಸರ್, ಮುಂದೆ ಹೋಗಿದ್ರತ್ತಲ್ಲ, ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ. ನಮ್ಮ ಏನೇ ಕ್ವಶನ್ ಕೇಳಿದ್ರು ವಿಲ್ ಅಸಿಸ್ಟ್ ದ ಕೋರ್ಟ್. ಅದೇ ನಮ್ದು ಅದರಲ್ಲಿ ಏನು ನಮ್ದೇ ಏನು ಸಂದೇಹ ಇಲ್ಲ. ನಾ ಏನು ಹೇಳ್ತಾ ಇರೋದು, ಆಲ್ರೆಡಿ ಕೋರ್ಟ್ ಪ್ರಿಪೇರ್ ಆಗಿ ಬಂದಿದ್ದು. ನಾವು ವಾಟ್ ಎವರ್ ನಾವು ಪ್ರೊಡ್ಯೂಸ್ ಮಾಡಿದ ಡಾಕ್ಯುಮೆಂಟು ಪ್ರಿಪೇರ್ ಆಗಿ ಅವರು ಆಲ್ರೆಡಿ ನಾವು ರಿಟರ್ನ್ ಸಬ್ಮಿಷನ್ ಎಲ್ಲ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇವಾಗ ಅಕ್ಯೂಸ್ಡ್ ಕಡೆಯಿಂದ ಆರ್ಗ್ಯುಮೆಂಟ್ ಮಾಡೋಕ್ಕೆ ಅವ್ರು ಟೈಮ್ ತೊಗೊಂಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ನಮ್ಮ ಜಡ್ಜ್ ಸಾಹೇಬ್ರು ಏನಂದ್ರು, ಆಲ್ರೆಡಿ ನಾವು ಸ್ಟೇಟ್ ಕಡೆಯಿಂದ ನಿಮ್ಮನ್ನ ಆರ್ಗ್ಯುಮೆಂಟ್ ನಾವು ಕೇಳಿದ್ದೀವಿ, ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಆರ್ಗ್ಯುಮೆಂಟ್. ಓನ್ಲಿ
ಅಕ್ಯೂಸ್ಡ್ ಮಾತ್ರ ನಾವು ಹೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 22 ಇಟ್ಟಿದ್ದಾರೆ. ಸರ್, ಇವತ್ತಿನವರೆಗೂ ಕೂಡ ಅಕ್ಯೂಸ್ ಪರವಾಗಿ ಅಂದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಪರವಾಗಿ ಅಭಿಷೇಕ್ ಮನು ಸಿಂಗ್ ವಾದವನ್ನು ಮಾಡಿಸ್ತಾ ಇದ್ರು. ಇವತ್ತು ಕಪಿಲ್ ಸಿಬಲ್ ಅವರು ತಮ್ಮ ವಾದ ಮಂಡಿಸುವಂತ ಪ್ರಯತ್ನ ಮಾಡಿದ್ರು. ಆಗ ಕೋರ್ಟ್ ಕೆಲವೊಂದಿಷ್ಟು ಅಂಶಗಳನ್ನ ಕನ್ಸಿಡರ್ ಮಾಡುವಂತ ಪ್ರಯತ್ನ ಮಾಡಿತು. ರಾಜ್ಯ ಹೈಕೋರ್ಟ್ ಕೊಟ್ಟಂತಹ ಆದೇಶವೇನಿದೆ ಅದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದನ್ನ ತಾವು ಗಮನಿಸಿದ್ರ? ಹೌದು ಸರ್. ಏನಾಯ್ತು ಸರ್? ಸರ್, ಅದರಲ್ಲಿ ಹೈಕೋರ್ಟಲ್ಲಿ ಆರ್ಡರ್ಲಿ ಸ್ವಲ್ಪ ಈ ಗ್ರೌಂಡ್ಸ್ ಆಫ್ ಅರೆಸ್ಟು ನಾವೇನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ ಸ್ಟೇಟ್ ಕಡೆಯಿಂದ ಕನ್ಸಿಡರ್ ಮಾಡಿಲ್ಲ ಸರ್. ಅದಕ್ಕೋಸ್ಕರ ನಾವು ಚಾಲೆಂಜ್ ಮಾಡಿದ್ದೀವಿ. ಅದನ್ನು ಸಾಹೇಬರು ಏನಂದ್ರು ಕಂಪ್ಲೀಟ್ಲಿ ಹೈಕೋರ್ಟ್ ಆರ್ಡರು ಕಂಪ್ಲೀಟ್ಲಿ ನಾವು ಇರ್ ನಾಟ್ ಸ್ಯಾಟಿಸ್ಫೈಡು ಅಂತ ಹೇಳಿದ್ದಕ್ಕೆ ಅಪೋಸಿಟ್ ದರ್ಶನ್ ಪರ ಅಡ್ವೊಕೇಟು ಟೈಮ್ ತಗೊಂಡಿದ್ದಾರೆ. ದೇ ವಿಲ್ ಆರ್ಗ್ಯೂ ಆನ್ ದ ಮೆರಿಟ್. ತಾವು ಈಗಾಗಲೇ ರಾಜ್ಯ ಸರ್ಕಾರ ಪರ ವಾದವನ್ನು ಮಂಡಿಸಿದಿರಿ. ಈಗ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ವಾದವನ್ನು ಕೂಡ ಕೇಳುವಂತಹ ಬಾಕಿ ಇದೆ ಸಮಯ. ಆದ್ರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹೈಕೋರ್ಟ್ನ ಆದೇಶಕ್ಕೂ ಕೂಡ ಕಳವಳ ವ್ಯಕ್ತಪಡಿಸಿದೆ. ಯಾವ ರೀತಿಯಾದಂತಹ ನಿರ್ಧಾರವನ್ನ ತಾವು ನಿರೀಕ್ಷೆ ಮಾಡಬಹುದು ಅಂತ? ಸರ್, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ದರ್ಶನ್ ಅವ್ರಿಗೆ ಕ್ಯಾನ್ಸಲ್ ಆಗೋದು ನಾವು ಕೇಳ್ತಾ ಇರೋದು. ನೋಡೋಣ ಸರ್ ಯಾವ ತರ ಅಂತ ಇದೆ. ಬಟ್ ಕೋರ್ಟ್ ಆಸ್ ಆನ್ ಟುಡೇ ಕೋರ್ಟ್ ನಮ್ಮ ಫೇವರ್ ಸ್ವಲ್ಪ ಇದೆ ಅಂತ ನಮ್ಮನ್ನು ಅನಿಸ್ತಾ ಇದೆ. ಅಂದ್ರೆ ಇವತ್ತಿನ ಈ ಒಂದು ವಾದ ಪ್ರತಿವಾದಗಳನ್ನು ನೋಡೋದಾದ್ರೆ ಕೇವಲ ದರ್ಶನ್ಗೆ ಮಾತ್ರ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಅಥವಾ ಪವಿತ್ರ ಗೌಡ ಜೊತೆಗೆ 7 ಜನ ಆರೋಪಿಗಳ ವಿರುದ್ಧ ತಾವು ಮೇಲ್ಮನವಿ ಬಂದಿರುವಂತದ್ದು ಅದೆಲ್ಲರೂ ಕೂಡ ಅಪ್ಲೈ ಆಗುತ್ತೆ? ಇಟ್ಸ್ ಅಪ್ಲಿಕಬಲ್ ಟು ಆಲ್ ಅಕ್ಯೂಸ್ಡ್ ಸರ್. ವಾಟ್ ಎವರ್ ಯು ಚಾಲೆಂಜ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅಲ್ವಾ, ಇಟ್ಸ್ ಅಪ್ಲಿಕಬಲ್ ಟು ಆಲ್ ದ ಅಕ್ಯೂಸ್ಡ್. ಥ್ಯಾಂಕ್ ಯು. ಇದಿಷ್ಟು ವಕೀಲರಾದಂತಹ ಅನಿಲ್ ನಿಶಾನಿ ಅವರ ಮಾತುಗಳು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ. ಸೊ ನೀವು ಮಾತುಗಳನ್ನು ಕೇಳಿದ್ರಿ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ವಲ್ಪ ಸರ್ಕಾರದ ಫೇವರೇಬಲ್ ಅಂದರೆ ಮೇಲ್ಮನವಿಯನ್ನು ವಜಾ ಮಾಡಬೇಕು ಅನ್ನುವ ಫೇವರೇಬಲ್ಲೇ ಕೋರ್ಟ್ ಮಾತಾಡಿದೆ ಅಂತ. ಬಟ್ ಒನ್ ಸೈಡ್ ಆಗಿ ಯಾವತ್ತೂ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಅವ್ರ ಕಡೆಯಿಂದ ಇನ್ನೇನು ಪ್ರತಿವಾದ ಬರುತ್ತೆ. ಈಗ ಆಲ್ರೆಡಿ ಅವ್ರ ಕಡೆಯವ್ರಿಗೂ ಕೂಡ ಯಾಕೆ ನಿಮಗೆ ಬೇಲ್ ಕೊಡಬೇಕು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿರ್ತಾರೆ. ಆ ಬೇಲ್ ಯಾಕೆ ಕಂಟಿನ್ಯೂ ಆಗಬೇಕು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿರ್ತಾರೆ. ಬಟ್ ಪ್ರಕರಣ ಆಗಿರೋದು ನಿಜ, ರೇಣುಕಾಸ್ವಾಮಿಯ ಕೊಲೆ ಆಗಿರೋದು ನಿಜ. ಆ್ಯಂಡ್ ಈ ಇಡೀ ಪ್ರಕರಣವನ್ನು ಸುಮಾರು 4,000 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಕೋರ್ಟ್ ಮುಂದೆ ಇಟ್ಟಿರೋದು ಕೂಡ ನಿಜ. ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ಹೈಕೋರ್ಟ್ನಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೆ ಜಾಮೀನು ಕೊಡೋದಕ್ಕೆ ಹುಡುಕಿದ್ರು, ಒಂದು ಅಂಶಗಳಿಗೋಸ್ಕರ ಕಾದ್ರು. ಆ ಅಂಶಗಳಿಗೋಸ್ಕರ ಹುಡುಕಿ ಆ ಅಂಶಗಳನ್ನು ಮುಂದಿಟ್ಕೊಂಡು ಬೇಲ್ ಕೊಡೋದಕ್ಕೆ ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೋಡಬೇಕು ಮೇಲ್ಮನವಿ ಯಾರಿಗೆ ಪುರಸ್ಕಾರ ಸಿಗುತ್ತಾ ಅಥವಾ ದರ್ಶನ್ ಅವರ ಬೇಲೇನು ಸಿಕ್ಕಿದೆಯಲ್ಲ ಹೈಕೋರ್ಟ್ನಿಂದ, ಆ ಬೇಲ್ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅನ್ನುವ ಹಲವು ಪ್ರಶ್ನೆಗಳಿದೆ. ಬಟ್ ಒಂದು ವೇಳೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದರೆ 1 ವಾರಗಳ ಸಮಯದ ಒಳಗಾಗಿ ದರ್ಶನ್ ಮತ್ತು ಟೀಮ್ 7 ಜನರ ವಿರುದ್ಧ ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಮತ್ತೆ ಶರಣಾಗಬೇಕಾಗತ್ತೆ, ಮತ್ತೆ ಜೈಲ್ವಾಸ ಮಾಡಬೇಕಾಗತ್ತೆ. ನೋಡೋಣ, ಕಾದ್ ನೋಡೋಣ. ಸುಬ್ಬಿ ಮತ್ತೆ ಒಟ್ಟಿಗೆ ಜೈಲ್ಗೆ ಹೋಗ್ತಾರಾ ಅಂತ.